स्वागत है आपका बी न्यूज नेशन में। मैं हूं आबिद हुसैन शेख। सिटी रवि के मुल्लाओं पर दिए बयान पर कर्नाटक का राज्य मुल्ला एसोसिएशन का पलटवार। एमसी मुल्ला का बड़ा बयान, मुल्ला शब्द का अपमान अब नहीं होगा बर्दाश्त। बीजापुर से बड़ी खबर, कर्नाटक का राज्य मुल्ला एसोसिएशन ने आज एक अहम प्रेस कॉन्फ्रेंस करके बीजेपी के एमएलसी और पूर्व मंत्री सिटी रवि के मुल्ला शब्द से मुतालिक दिए गए बयान की कड़े शब्दों में निंदा करते हुए एसोसिएशन के नेता एमसी मुल्ला ने कहा कि मुल्ला कोई गाली नहीं बल्कि एक धार्मिक जानकारी रखने वाले मजहबी रहनुमा के लिए इस्तेमाल होने वाला सम्मानजनक शब्द है। उन्होंने आरोप लगाया कि सिटी रवि ने गैर जिम्मेदाराना और समाज को बांटने वाली जबान का इस्तेमाल किया है। एमसी मुल्ला ने कहा कि मुसलमान हर फील्ड में देश का नाम रोशन कर रहे हैं। नीट टॉपर्स, डॉक्टर्स, साइंटिस्ट, जजेस, आईएएस, आईपीएस ऑफिसर्स, स्पोर्ट्स पर्सन्स और फॉर्मर प्रेसिडेंट ऑफ इंडिया डॉक्टर एपीजे अब्दुल कलाम जैसे महान व्यक्तित्व रखने वालों की मिसाल देते हुए उन्होंने डिमांड की कि सिटी रवि फौरन मुल्ला बिरादरी और मुस्लिम समाज से माफी मांगे, वरना कर्नाटका भर में लोकतांत्रिक और संवैधानिक तरीके से हर जगह प्रोटेस्ट किया जाएगा। साथ ही कर्नाटका सरकार से भी अपील की गई है कि अगर किसी धर्म के खिलाफ नफरत फैलाने वाले बयान दिए जाते हैं तो जिम्मेदारों के खिलाफ कड़ी कानूनी कार्रवाई की जाए। इस प्रेस कॉन्फ्रेंस में शमशीर अली मुल्ला, शाहजहान मुल्ला, एडवोकेट मुश्ताक मुल्ला, मीरासा मुल्ला, रिजवान मुल्ला और कांग्रेस लीडर एमए मुल्ला रहे। इस प्रेस कॉन्फ्रेंस में मौजूद सिटी रवि के पिछले दिनों दिए मुल्लाओं का सीना चीर कर देखो 3 अक्षर नहीं मिलेंगे वाले बयान पर की गई है प्रेस कॉन्फ्रेंस। माध्यम ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಮಾಧ್ಯಮ ಗೋಷ್ಠಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ದಾಗಿದೆ। ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮುಲ್ಲಾ ಅಸೋಸಿಯೇಷನ್ ಪದಾಧಿಕಾರಿಗಳಾದ ಶಂಶೀರ್ ಅಲಿ ಮುಲ್ಲಾ ಅವರು ಮತ್ತು ಇನ್ನೊಬ್ಬ ನಮ್ಮ ಕರ್ನಾಟಕ ರಾಜ್ಯ ಮುಸ್ಲಿಂ ಅಸೋಸಿಯೇಷನ್ ಮುಖಂಡರಾದ ಶಾಹಜಹಾನ್ ಮುಲ್ಲಾ ಅವರು ಮತ್ತು ನಮ್ಮ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಲೀಗಲ್ ಅಡ್ವೈಸರ್ ಆದ ಮುಸ್ತಾಕ್ ಮುಲ್ಲಾ ವಕೀಲರು ಹಾಗೂ ಇನ್ನೊಬ್ಬ ಮುಖಂಡರಾದ ಮೀರಾಸಾ ಮುಲ್ಲಾ ಅವರು ಹಾಗೂ ರಿಜ್ವಾನ್ ಮುಲ್ಲಾ ಅವರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಎಂಎಂ ಮುಲ್ಲಾ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಾರೆ। ಇವತ್ತಿನ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಂದ್ರೆ, ನಮಗೆ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಬಿಜೆಪಿ ಮುಖಂಡ ಮಾಜಿ ಸಚಿವ ಸಿಟಿ ರವಿಯ ಕೆಲವೊಂದು ಹೇಳಿಕೆಗಳನ್ನು ಇವತ್ತು ನಾವು ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ ಖಂಡಿಸಲಿಕ್ಕೆ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದಾಗಿದೆ। ಒಂದು, ಸಿಟಿ ರವಿ ಅವರು ಮೊನ್ನೆ ಒಂದು ಜಂತರ್ ಮಂತ್ರದಲ್ಲಿ ನಡೆಯುವಂಥ ಒಂದು ನೀಟದ ಏನು ಹೋರಾಟದ ಪ್ರಯುಕ್ತವಾಗಿ ನೀಟ್ ಹೋರಾಟದಲ್ಲಿ ಮುಲ್ಲಾಗಳ ಕೆಲಸ ಏನು ಅಂತ ಹೇಳಿ ಒಂದು ಅವಿವೇಕಿ ಹೇಳಿಕೆಯನ್ನು ಸಿಟಿ ರವಿ ಹೇಳಿದ್ದರು। ಅದರ ಒಂದು ಉತ್ತರ ಕೊಡಲಿಕ್ಕೆ ನಾವು ಇವತ್ತು ಇಲ್ಲಿ ಸೇರಿದ್ದೇವೆ। ಸಿಟಿ ರವಿಗೆ ಹೇಳಬೇಕಾದ್ರೆ, ಮುಲ್ಲಾ ಶಬ್ದ ಏನು ತಾವು ಉಪಯೋಗಿಸಿದ್ರಿ ಅದಕ್ಕಾಗಿ ನಾವು ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ ತೀವ್ರವಾಗಿ ಖಂಡಿಸುತ್ತೇವೆ। ಅದರ ಜೊತೆಗೆ ಮುಲ್ಲಾ ಅಂದ್ರೆ ತಾವು ಎಲ್ಲ ಗೂಗಲ್ದಲ್ಲಿ ನೋಡಬಹುದು ಅಥವಾ ಇನ್ನಿತರ ಪುಸ್ತಕಗಳಲ್ಲಿ ನೋಡಬಹುದು। ಮುಲ್ಲಾ ಅಂದ್ರೆ ಒಂದು ರಿಲಿಜಿಯಸ್ ಸ್ಕಾಲರ್, ಧಾರ್ಮಿಕ ಗುರುಗೆ ಒಂದು ಮುಲ್ಲಾ ಅಂತ ಹೇಳುವಂತ ಒಂದು ಶಬ್ದದ ಅರ್ಥ। ಮತ್ತು ನಿನ್ನೆ ಮತ್ತೆ ಒಂದು ಹೇಳಿಕೆ ಕೊಟ್ಟರು ಸಿಟಿ ರವಿ ಅವರು, ನಾನು ಗೂಗಲ್ ಒಳಗೆ ನೋಡಿದೆ ಮುಲ್ಲಾ ಮುಸಲ್ಮಾನ ಅರ್ಥ ಮುಸಲ್ಮಾನ ಅಲ್ಲ ಅಂತ ಹೇಳಿದೆ। ಎಷ್ಟು ಹುಚ್ಚುಚ್ಚರ ಹೇಳಿಕೆ ಕೊಡ್ತಾನಂದ್ರೆ, ಮತ್ತು ಮುಲ್ಲಾ ಅಂದ್ರೆ ಏನದು ಬ್ರಾಹ್ಮಣ ಸಮಾಜದೊಳಗೆ ಬರ್ತಾರೋ
ಏನ ಬೇರೆ ಬೇರೆ ಯಾವ್ದಾರೆ ಹಿಂದೂ ಸಮಾಜದಲ್ಲಿ ಮುಲ್ಲಾ ಅಂತೇಳಿ ಬರ್ತಾರೋ ಅದ್ರ ಗೂಗಲ್ ನಲ್ಲಿ ನೋಡಿದ್ರತ್ತ ಅದ್ರ ಅರ್ಥ ಏನದ ಮುಸಲ್ಮಾನ್ ಅಲ್ಲ ಅಂತ ಹೇಳ. ಇಷ್ಟೆಲ್ಲ ಈ ರೀತಿ ಒಂದು ಹುಚ್ಚರ ಒಂದು ಯಾವುದೇ ಒಬ್ಬ ಹುಚ್ಚನು ಸಹಿತ ಈ ರೀತಿ ಹೇಳುದಿಲ್ಲ. ಒಬ್ಬ ಜವಾಬ್ದಾರಿ ಇರುವಂತ ಒಬ್ಬ ರಾಜಕೀಯ ಪಕ್ಷದಲ್ಲಿ ಮುಖಂಡನಾಗಿ, ಮಾಜಿ ಸಚಿವನಾಗಿ, ಈಗ ಹಾಲಿ ವಿಧಾನ ಪರಿಷತ್ ಸದಸ್ಯನಾಗಿ ಈ ರೀತಿ ಹೇಳಿ ಕೊಡೋದು ಸರಿಯಲ್ಲ ಅಂತ ಹೇಳಿ ನಾವು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಅದ್ರ ಜೊತೆಗೆ ಮುಲ್ಲಾ ಅಂದ್ರೆ ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಪ್ರತಿ ಗ್ರಾಮ ಮಟ್ಟದಲ್ಲಿ ಸಹಿತ ಮುಲ್ಲಾನ ಕಾರ್ಯ ವೈಖರಿಯನ್ನು, ಅವ್ರ ಮುಲ್ಲಾ ಅಂದ್ರೆ ಏನು, ಯಾವ ರೀತಿ ಅವನಿಗೆ ಮುಲ್ಲಾ ಅಂದ್ರೆ ರಾಜ ಮಹಾರಾಜರ ಕಾಲ ಹಿಡ್ಕೊಂಡು ಇವತ್ತಿನವರೆಗೆ ಸರ್ಕಾರದಿಂದ ಸಾಕಷ್ಟು ಅವರಿಗೆ ಯಾವ ರೀತಿ ಪಾಟೀಲ್ರಿಗೆ, ಕುಲಕರ್ಣಿರಿಗೆ ಮತ್ತು ಇನ್ನಿತರ ಏನ್ ಚಾರ್ಜ್ ಇರುವಂತ ಕೆಲಸದ ದೇಸಾಯಿ ಅವರಿಗೆ ಯಾವ ರೀತಿ ಒಂದು ಇನಾಮ್ ಕೊಟ್ಟಿರ್ತಾರ ಜಮೀನು, ಅದೇ ರೀತಿ ಮುಲ್ಲಾ ಸಮುದಾಯಕ್ಕೂ ಕೂಡ ರಾಜ ಮಹಾರಾಜ ಕಾಲದಿಂದ ಒಂದು ಮಾನ್ಯತೆ ಅದಕ್ಕೆ ಇರುತ್ತದೆ. ಅದಕ್ಕೆ ಈ ರೀತಿ ಇನ್ನೊಮ್ಮೆ ಮುಲ್ಲಾ ಸಮುದಾಯಕ್ಕಾಗ್ಲಿ ಅಥವಾ ಮುಸ್ಲಿಂ ಸಮಾಜಕ್ಕೆ ಆಗ್ಲಿ ಇಂಥ ಕೆಟ್ಟ ಶಬ್ದಗಳನ್ನು ಏನಾದರೂ ಸಿ.ಟಿ. ರವಿಯವರು ಮತ್ತೊಮ್ಮೆ ಉಪಯೋಗಿಸಿದ್ರೆ ಅವರಿಗೆ ನಾವು ತಕ್ಕ ಪಾಠ ಕಲಿಸ್ಬೇಕಾಗ್ತದೆ ಮತ್ತು ಅವರು ತಕ್ಷಣವಾಗಿ ಈ ಮುಲ್ಲಾ ಸಮುದಾಯಕ್ಕೆ ಬೇಷರತ್ ಕ್ಷಮೆ ಕೇಳಬೇಕು. ಇಲ್ಲದಿದ್ರೆ ನಾವು ರಾಜ್ಯಾದ್ಯಂತ ನಮ್ಮ ಮುಲ್ಲಾ ಸಮುದಾಯದ ಯುವಕರಿಗೆ ಕರೆ ಕೊಡಬೇಕಾಗ್ತದೆ. ಸಿ.ಟಿ. ರವಿ ಎಲ್ಲಿ ಸಿಕ್ಕಲ್ಲಿ ಕಪ್ಪು ಮಸಿ ಬಳಸುವಂತ ಕಾರ್ಯ ನಾವು ಮಾಡ್ಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಅದ್ರ ಜೊತೆಗೆ ಇವತ್ತು ಮುಲ್ಲಾನ್ ಬಗ್ಗೆ ಅವರು ಹೇಳ್ತಿದ್ರು ಮುಸ್ಲಿಮ್ಸ್ ಅಂದ್ರೆ ಅದ್ರ ಏನಿದು, ಒಬ್ರು ಹೇಳ್ತಾರ ಅವ ಡೈಪರ್ ಸೂರ್ಯ ಪಂಚತಿದ್ದವ್ರು ಅಂತ ಹೇಳ್ತಾರ. ಇವರು 3 ಅಕ್ಷರ ಎದೆಯಲ್ಲಿ 3 ಅಕ್ಷರ ಇಲ್ಲ, ಮುಲ್ಲಾಗಳಲ್ಲಿ ಮುಸ್ಲಿಂ ಸಮಾಜದ ಇವ್ರಿಗೇನು 3 ಅಕ್ಷರ ಎದೆ ಸಿಡಿದ್ರೆ 3 ಅಕ್ಷರ ಬರುವುದಿಲ್ಲ ಅಂತವ್ರು ನೀಟಿಗೆ ಏನ್ ಸಂಬಂಧ ಅಂತ ಹೇಳ್ತಿದ್ದಾರೆ. ಇವತ್ತು ನಾನು ಅವರಿಗೆ ಈ ಒಂದು ಪತ್ರಿಕಾ ಮಾಧ್ಯಮದ ಗೋಷ್ಠಿಯಿಂದ ಅವ್ರಿಗೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಇಡೀ ಈ ದೇಶದ ಇತಿಹಾಸದಲ್ಲಿ ಮತ್ತು ಮೊಟ್ಟ ಮೊದಲಿಗೆ ನೀಟ್ ಬಗ್ಗೆನೇ ಹೇಳ್ತೀನಿ. ಇಡೀ ನಮ್ಮ ಟಾಪರ್ಸ್ ಏನ್ ಇರ್ತಾರ ನೀಟ್ನಲ್ಲಿ ಟಾಪರ್ಸ್, ಇವತ್ತು ಅವ್ರ ಹೆಸರು ಸಮೇತ ನಾ ಹೇಳ್ತೀನಿ ಅವ್ರು ಎಷ್ಟು ತೊಗೊಂಡ್ರ ಅಂದ್ರೆ ಅಮೀನಾ ಆರಿಫ್ ಅಂತ ಹೇಳಿ ಔಟ್ ಆಫ್ 720ಗೆ 720 ಮಾರ್ಕ್ಸ್ ತೊಗೊಳ್ಳೋಂಥ ಒಂದು ನೀಟ್ ಟಾಪ್ ರ್ಯಾಂಕ್ ಇದು. ಇವರು ಯಾರು? ಅಮೀನಾ ಆರಿಫ್ ಅಂತ ಹೇಳಿ. ಇನ್ನೊಬ್ರು ಹದಿಯಾ ನಿಸಾರ್ ಅಂತ ಹೇಳಿ 720ಕ್ಕೆ 690, 2026 ಇವತ್ತು ಹೇಳ್ತಾ ಇದ್ದೀನಿ. ಒಂದು ಇಂಥ ಟಾಪ್ ನೀಟ್ ಒಳಗೆ ಟಾಪರ್ಸ್ ಇವರು. ಏನು ಇನ್ನೊಬ್ರು ಮೂಸಾ ಕಲೀಮ್ ಅಂತ ಹೇಳಿದ್ದರು, ಅವರು 691 ಔಟ್ ಆಫ್ 720, 99.99% ಅವರು ಇದಕ್ಕೆ ನೀಟ್ನಲ್ಲಿ ತಗೊಂಡಿರ್ತಾರೆ. ಇನ್ನೊಬ್ರು ನೂಬಾ ಖಾತೂನ್ ಅಂತ ಹೇಳಿ ಅವರು ಟಾಪ್ ಒಳಗಿದ್ದಾರೆ. ಇನ್ನೊಬ್ರು ಈರಾಮ್ ಕಾಜಿ ಅಂತ ಹೇಳಿ ಅವರು ಮುನಿರಾಬಾದದಿಂದ ಅವರು ಕೂಡ 720 ಔಟ್ ಆಫ್ 720 720 ನೀಟ್ನಲ್ಲಿ ತಗೊಳ್ಳುವಂತ ಇವರೆಲ್ಲ ವಿದ್ಯಾರ್ಥಿಗಳು. ಇಂಥ ಸಂದರ್ಭ ಈ ರೀತಿ ಇದ್ರೂ ಕೂಡ ಈ ಹುಚ್ಚ ಸಿ.ಟಿ. ರವಿ ನೀಟಿಗೆ ಮತ್ತು ಬಹಳ ಇದು ಅದು ಶಾಹೀನ್ ಕಾಲೇಜ್ ಬೀದರ್ ನಮ್ಮ ರಾಜ್ಯದ ತಗೊಳ್ರಿ. ಇಡೀ ಎಷ್ಟು ಅವ್ರಂತೂ ಹೈಯೆಸ್ಟ್ ಏನದ ಇವತ್ತು ಹಾಫೀಸ್ಗಳು ಅವರು ಕುರಾನ್ ಮತ್ತು ಹಾಫೀಸ್ ಮಾಡಿ ನೀಟ್ನಲ್ಲಿ ಟಾಪರ್ಸ್ ಇದ್ದಾರೆ ಅವರು ಕೂಡ. ಸಾಕಷ್ಟು ವಿದ್ಯಾರ್ಥಿಗಳು ನಾನು ಮೇನ್ ಹೇಳಾಕತ್ತೀನಿ ಇಷ್ಟೇ. ಇವೆಲ್ಲ ಯಾದಿಗಳು ನಾವೆಲ್ಲ ಲಿಸ್ಟ್ ಹೇಳಿದ್ರ ಬಹಳಷ್ಟು ಅದಾರ. ನೀಟ್ನಲ್ಲಿ ಸೆಲೆಕ್ಷನ್ ಆದವ್ರೆ ಬಹಳಷ್ಟು ಅದಾರ. ನಾ ಟಾಪರ್ಸ್ ಇಷ್ಟೇ ಹೇಳಾಕತ್ತೀನಿ ಇದ್ರಲ್ಲಿ. ಮತ್ತು ಇನ್ನೊಂದು ಹೇಳ್ಬೇಕಾದ್ರೆ ಈಗ ಈ ದೇಶದ ರಾಷ್ಟ್ರಪತಿಗಳು ಡಾಕ್ಟರ್ ಜಾಕೀರ್ ಹುಸೇನ್ ಅವರು, ಇನ್ನೊಬ್ರು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ದೇಶದ ಉನ್ನತ ಸ್ಥಾನದಲ್ಲಿ ಇರುವಂತವ್ರು ಆಗಿ ಮಾಡಿದ್ರಂತವ್ರು. ಮತ್ತು ದೇಶದ ಮೊಟ್ಟ ಮೊದಲೇ ಶಿಕ್ಷಣ ಸಚಿವರು ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು. ಶಿಕ್ಷಣ ಸಚಿವರೇ, ದೇಶದ ಶಿಕ್ಷಣ ಸಚಿವರೇ ಮೌಲಾನಾ ಆಜಾದ್ ಆಗ್ಯಾರ ಮೊಟ್ಟ ಮೊದಲನೇ. ಇದು ಮುಂದೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆದವರು, ಈ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್, ಇದು ಜಸ್ಟಿಸ್ ಅಲ್ಲ ಹೇಳುದು, ಮೊಹಮ್ಮದ್
ಮೊಹಮ್ಮದ್ ಹಿದಾಯತುಲ್ಲಾ ಇವರು, ಇನ್ನೊಬ್ರು ಮಿರ್ಜಾ ಹಮೀದುಲ್ಲಾ ಬೇಗ, ಮತ್ತು ಇನ್ನ ಅಜೀಜ್ ಮುಷಬ್ಬರ್ ಅಹಮದಿ ಇನ್ನೊಬ್ರು. ಹೌದು, ಅಲ್ತಮಸ್ ಕಬೀರ್ ಅಂತ ಹೇಳಿ ಅವರು 2012-14 ಅವರು ಆಗಿದ್ರು. ಫಾತಿಮಾ ಬಿವಿ ಫಸ್ಟ್ ವುಮನ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಯಾರು? ಫಾತಿಮಾ ಬಿವಿ. ಇವರು ಚೀಫ್ ಜಸ್ಟಿಸ್ ಇದ್ರದ್ದು ಇಂಡಿಯಾ ಅಂತ ಹೇಳಿದೆ ನಿಮಗೆ. ಮತ್ತು ಅವು ಜಡ್ಜಸ್ ಅದು ಭಾಳ ಅವು ಲೆಕ್ಕ ಅದು ಭಾಳ ಸಿಗ್ತಾರ ತೆಗೆದು ನೋಡು. ಅದನ್ನಾದ ನಂತರ ಸುಪ್ರೀಂ ಕೋರ್ಟ್ ಜಡ್ಜಸ್ ಒಳಗ 5 to 6% ಹೈಕೋರ್ಟ್ ಅದರಲ್ಲಿ ಜಡ್ಜಸ್ ಅದಾರ. ಅದ್ರ ಜೊತೆಗೆ ಹೈಕೋರ್ಟ್ ಜಡ್ಜಸ್ನು ಕೂಡ 700ದಿಂದ 1000 ಜನ ಇವತ್ತು ಟೋಟಲಿ ಸೆಷನ್ಸ್ ಮತ್ತು ಡಿಸ್ಟ್ರಿಕ್ಟ್ ಸೆಷನ್ ಜಡ್ಜಸ್ ಒಳಗ 700ದಿಂದ 1000 ಜನ ಜಡ್ಜಸ್ ಸಿಗ್ತಾರೆ ಸೆಷನ್ಸ್ ಮತ್ತು ಇದ್ರದ್ದು ಡಿಸ್ಟ್ರಿಕ್ಟ್ ಜಡ್ಜಸ್ ಒಳಗೆ. ಅದು IAS ಆಫೀಸರ್ಸ್ನು 3.5% ಇವತ್ತು ನಮ್ಮಿದ್ದಾರೆ. IPS ಆಫೀಸರ್ ಇಲ್ಲ, IFS ಆಫೀಸರ್ಸ್ ಅದಾರ. ಮತ್ತು ಲೀಡಿಂಗ್ ಎಲ್ಲ ಸುಪ್ರೀಂ ಕೋರ್ಟ್ ನಲ್ಲಿ ಆಗಲಿ ಹೈಕೋರ್ಟ್ ಎಲ್ಲ ಕಡೆ ಲೀಡಿಂಗ್ ಅಡ್ವೊಕೇಟ್ಸ್ ಕೂಡ ನಮ್ಮ ಮುಸ್ಲಿಂ ಸಮಾಜದವರು ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಹೇಳ್ಬೇಕಾದ್ರೆ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ತಾವು ನೋಡಿರ್ಬೇಕು. ಡಾಕ್ಟರ್ ಜಾಕಿರ್ ಹುಸೇನ್ ಆದ್ರು, ಆಮೇಲೆ ಮೊಹಮ್ಮದ್ ಹಿದಾಯತುಲ್ಲಾ ಆದ್ರು, ಮೊಹಮ್ಮದ್ ಹಮೀದ್ ಅನ್ಸಾರಿ ಆದ್ರು. ಇವು ಇದರಲ್ಲಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಮತ್ತ ಇನ್ನು ಈ ದೇಶದಲ್ಲಿ ಚೀಫ್ ಮಿನಿಸ್ಟರ್ ಆಫ್ ಟೋಟಲ್ ಇಂಡಿಯಾ ಒಳಗೆ ಎಷ್ಟು ಮಂದಿ ಚೀಫ್ ಮಿನಿಸ್ಟರ್ ಆದ್ರೆ ಇದನ್ನು ಹೇಳ್ತೀನಿ ನೀವು. ಬರ್ಕಾತುಲ್ಲಾ ಖಾನ್ ರಾಜಸ್ಥಾನದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ರು. ಅಬ್ದುಲ್ ಗಫೂರ್ ಅಂತ ಹೇಳಿ ಬಿಹಾರದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಸೈಯದ್ ಅನ್ವರ್ ತೈಮೂರ್ ಅಂತೇಳಿ ಆಸಾಮ್ದ ಅವರು ಮಹಿಳೆ ಒಬ್ಬ ಮುಖ್ಯಮಂತ್ರಿಯಾಗಿ ಅವರು ಸೇವೆ ಸಲ್ಲಿಸಿದ್ರು. AR ಆಂಟೋನಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿದ್ರು. ಮೊಹಮ್ಮದ್ ಕೋಯಾ ಕೇರಳ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಮೊಹಮ್ಮದ್ ಅಹಮುದ್ದೀನ್ ಮಣಿಪುರ್ CM ಮುಖ್ಯಮಂತ್ರಿಯಾಗಿ ಅವರು ಕೆಲಸ ಮಾಡಿದ್ದಾರೆ. ಉಮರ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರದು, MOH ಫಾರೂಕ್ ಅಂತ ಹೇಳಿ ಪಾಂಡಿಚೇರಿದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಗುಲಾಂ ನಬಿ ಆಜಾದ್ ಅವರು ಜಮ್ಮು ಕಾಶ್ಮೀರದಾಗಿದ್ದಾರೆ. ಮುಫ್ತಿ ಸಯೀದ್ ಅವ್ರದ್ದು ಅವರು ಕೂಡ ಜಮ್ಮು ಕಾಶ್ಮೀರದ ಮುಖ್ಯ. ಹೀಗೆ ಹಲವಾರು ಹುದ್ದೆಯಲ್ಲಿ ಇವತ್ತು ಕೆಲಸ ಮಾಡಿದ್ರು ಕೂಡ ಇವತ್ತು ಇವರು ಪಂಚಾಯತ್ ಇದ್ದವರು ಇವರ ಎದೆಯಲ್ಲಿ 3 ಅಕ್ಷರ ಇಲ್ಲ ಅಂತ ಹೇಳುವಂಥದ್ದು ನಾಚಿಕೆಯ ಸಂಗತಿ ಇವತ್ತು. ಇನ್ನೊಂದು ಹೇಳ್ಬೇಕಾದ್ರೆ ಇಡೀ ನಮ್ಮ ದೇಶದಲ್ಲಿ ನಾವು ಸೈಂಟಿಸ್ಟ್ ಅಷ್ಟು ಬಹಳ ಮಂದಿ ಅದರ. ಏನು ಬರೀ 10 ಟಾಪರ್ಸ್ ಹೇಳ್ತೀನಿ ನಿಮಗೆ. ಏನು ಮುಸ್ಲಿಮ್ಸ್ ಒಳಗ 10 ಸೈಂಟಿಸ್ಟ್ ಟಾಪ್ ಸೈಂಟಿಸ್ಟ್ ಇನ್ ಇಂಡಿಯಾ ಏನು ಹೇಳ್ತೀನಿ. ಡಾಕ್ಟರ್ APJ ಅಬ್ದುಲ್ ಕಲಾಂ ಮತ್ತು ತಮ್ಮ ಗುರುತು ಐತಿ. ಇಡೀ ವಿಶ್ವಕ್ಕೆ ಅವರು ಹೆಸರುವಾಸಿಯಾಗಿ ನಮ್ಮ ದೇಶದ ಒಂದು ರಾಷ್ಟ್ರಪತಿ ಕೂಡ ಆಗಿ ಹೋದ್ರು. ಸೈಯದ್ ಜಹೂರ್ ಕಾಸಿಮ್ ಟಾಪರ್ಸ್ ಇದ್ರಾಗ ಟಾಪರ್ಸ್ ಒಳಗೆ ಹೇಳತ್ತೀನಿ ಅದು. ಏನು ಇದು ಉಬೇದ್ ಸಿದ್ದಿಕಿ ಅಂತ ಹೇಳಿ 10 ಟಾಪ್ ಇದ್ರಾಗ ಹೇಳತ್ತೀನಿ ನಿಮಗೆ ನಾನು. ನಮ್ಮ ಇದ್ರಾಗೆ ಹಂಗೆ ಭಾಳ ಅದಾರ ಸೈಂಟಿಸ್ಟ್ಗಳು ನಮ್ಮವ್ರು. ಡಾಕ್ಟರ್ ಸಲೀಂ ಅಲಿ ಅಂತ ಹೇಳಿ ಒಬ್ರು ಸೈಂಟಿಸ್ಟ್ ಇದ್ದಾರೆ. ಇಬ್ರಾಹಿಂ ಅಲಿ ಅಂತ ಹೇಳಿ ಟಾಪ್ ಸೈಂಟಿಸ್ಟ್. ಸೈಯದ್ ಹಸನೈನ್ ಅಂತ ಹೇಳಿ ಒಬ್ರು. ಸಿಬ್ತೆ ಹಸನ್ ಜಯದ್, ಚಿತ್ತೂರ್ ಮೊಹಮ್ಮದ್ ಹಬೀಬುಲ್ಲಾ, ಕಮರ್ ರೆಹಮಾನ್, ಇಸ್ರಾರ್ ಅಹಮದ್. ಇವರು 10 ಟಾಪರ್ಸ್ ಒಳಗೆ ಇದು ಟಾಪ್ ಇದ್ರಾಗ ಹೇಳತ್ತೇನೆ ಸೈಂಟಿಸ್ಟ್ ಇವರು. ಅದ್ರ ಜೊತೆಗೆ 10 ಟಾಪ್ ಸ್ಕಾಲರ್ಸ್ ಇನ್ ಎಜುಕೇಶನ್ ಫೀಲ್ಡ್ ಇದರಲ್ಲಿ ಇವ್ರು ಯಾರೆಲ್ಲ ಪದ್ಮಶ್ರೀ ಪದ್ಮಭೂಷಣ್ ತೆಗೆದುಕೊಂಡಂತ ಹೆಸರುಗಳಿಗೆ ಹೇಳ್ತಾ ಇದ್ದಾರೆ ಅವರು. ಖಾಲಿಕ್ ಅಹಮದ್ ನಿಜಾಮಿ ಸಿರಿಯಾ ಅಂಬಾಸಿಡರ್ ಇವರು ಆಗಿದ್ರು. ಇಂಡಿಯನ್ ಹಿಸ್ಟ್ರಿ ಒಳಗೆ ಇವರು ಪದ್ಮಶ್ರೀ ಅವಾರ್ಡ್ ತಗೊಂಡಾರ. ಏನು ಪ್ರೊಫೆಸರ್ ಐನುಲ್ ಹಸನ್ ವೈಸ್ ಚಾನ್ಸಲರ್ ಇವರು ಪದ್ಮಶ್ರೀ ಅವಾರ್ಡ್ ತಗೊಂಡವ್ರು. ಏನು ಜಹೀರ್ ಕಾಜಿ ಇವರು ಪದ್ಮಶ್ರೀ ಅವಾರ್ಡ್ ತಗೊಂಡಾರ. ಡಾಕ್ಟರ್ ಕಲ್ಬೆ ಸಾದಿಕ್ ಇವರು ಪದ್ಮಭೂಷಣ್ ತಗೊಂಡಾರ. ಏನು ಅವಾರ್ಡ್ ಡಾಕ್ಟರ್ ಕಲ್ಬೆ ಸಾದಿಕ್ ಪದ್ಮಭೂಷಣ್. ಸೈಯದ್ ಹಮೀದ್ ಇವರು IAS ಆಗಿ ಸಂಸ್ಕೃತ ಇದರಲ್ಲಿ ಅವರು ಒಂದು ಅವಾರ್ಡ್ ತಗೊಂಡಿದ್ದಾರೆ, ಪದ್ಮಶ್ರೀ ಅವಾರ್ಡ್ ಅವರು. ಪ್ರೊಫೆಸರ್ ಮುಷ್ರುಲ್ ಹಸನ್ ಇವರು ಪದ್ಮಶ್ರೀ ಅವಾರ್ಡ್ ತಗೊಂಡವ್ರು. ನಯೀಮಾ ಖಾತೂನ್ ಇವರು ಪದ್ಮಶ್ರೀ ಅವಾರ್ಡ್ ತಗೊಂಡವ್ರು. ಏನು ಪ್ರೊಫೆಸರ್ ನಜ್ಮಾ ಅಖ್ತರ್ ಇವರು ಪದ್ಮಶ್ರೀ ಅವಾರ್ಡ್ ತಗೊಂಡವ್ರು. ಇರ್ಫಾನ್ ಹಬೀಬ್
ಅಗ್ರಿಕಲ್ಚರ್ ಸಿಸ್ಟಮ್ ಇಡೀ ಅದರಲ್ಲಿ ಅವರು ಪದ್ಮಭೂಷಣ ಪ್ರಶಸ್ತಿ ತಗೊಂಡವರು ಇವರು. ಉಬೇದ್ ಸಿದ್ದಿಕಿ ಪದ್ಮಭೂಷಣ್ ತಗೊಂಡವ್ರು ಇವರು. ಈ ರೀತಿ RBI ಡೆಪ್ಟಿ ಗವರ್ನರ್ ಆಗಿ ಹಾರೂನ್ ರಶೀದ್ ಖಾನ್ ಏನು ಇವರು ಡೆಪ್ಟಿ ಗವರ್ನರ್ ಇದರದ್ದು ಇವ್ರು ಕೆಲಸ ಮಾಡಿದ್ರು. ಈ ರೀತಿ ಈ ನಮ್ಮ ದೇಶದಲ್ಲಿ ಏನು ಟಾಪ್ 5 ಟ್ಯಾಕ್ಸ್ ಪೇ ಏನದಾರಲ್ಲ, ಟಾಪ್ 10 ಒಳಗಲ್ಲ 5 ಒಳಗೆ ಮಾಡಿದ್ದು ಟ್ಯಾಕ್ಸ್ ಪೇಯರ್ಸ್ ಒಳಗೆ. ಫಸ್ಟ್ನೇದು ಮುಖೇಶ್ ಅಂಬಾನಿ ಅದಾರ, ಎರಡನೇದು ಗೌತಮ್ ಅದಾನಿ ಅದಾರ, ಮೂರನೇದು ಶಾರುಖ್ ಖಾನ್ ಅದಾರ, ಆಮೇಲೆ ಅಕ್ಷಯ್ ಕುಮಾರ್ ಅದಾರ, ಸಲ್ಮಾನ್ ಖಾನ್ ಅದಾರ. ಇವರು ಇಲ್ಲಿನೂ ಕೂಡ ಯಾವುದೇ ದೇಶದ ಪ್ರತಿಯೊಂದು ಕೆಲಸದಲ್ಲಿ ಈ ಸಮಾಜ ಏನದ ಯಾವುದೇ ಇದಕ್ಕೆ ಹಿಂದೆ ಸರಿದಿಲ್ಲ, ಪ್ರತಿಯೊಂದು ಕಾರ್ಯದಲ್ಲಿ. ಇವತ್ತು ಈ ಟಾಪರ್ಸ್ ಒಳಗೆ ಹೇಳತ್ತೇನ 10 ಟಾಪರ್ಸ್ ಒಳಗ ಇವ್ರು 10 ಟಾಪರ್ಸ್ ಒಳಗ ಈ ದೇಶದ ಟ್ಯಾಕ್ಸ್ ಪೇಯರ್ಸ್ ಒಳಗೆ ಇವರು. ಅದ್ರ ಜೊತೆಗೆ ನಮ್ಮ 10 ಟಾಪ್ ಅಂದ್ರೆ ಇದು ಎಲ್ಲ ಟಾಪ್ ಫೇಮಸ್ ಪೋಯಿಟ್ಸ್ ಏನು ಇಂಡಿಯನ್ ಫೇಮಸ್ ಪೋಯಿಟ್ 10 ಒಳಗ ರವೀಂದ್ರನಾಥ್ ಟ್ಯಾಗೂರ್ ಏನು, ಮಿರ್ಜಾ ಗಾಲಿಬ್ 2ನೇ ನಂಬರ್, 3ನೇ ನಂಬರ್ ಇವರು ಕಾಳಿದಾಸ, ಮಹಾದೇವಿ ವರ್ಮಾ, ಫಯಜ್ ಅಹಮದ್ ಫಯಜ್ ಏನ್ರಿ, ಸರೋಜಿನಿ ನಾಯ್ಡು, ಗುಲ್ಜಾರ್, ಸುಬ್ರಹ್ಮಣ್ಯಂ ಭಾರತಿ, ಆಗಾ ಶಾಹಿದ್ ಅಲಿ, ಕಮಲಾ ದಾಸ್. ಈ 10 ಇದರಲ್ಲಿ ಕೂಡ ಟಾಪ್ ಇದ್ರಾಗ ಬಂದ್ರು, ಇದರಲ್ಲಿ ಬರ್ತಾರ. ಟಾಪ್ ಸಿಂಗರ್ಸ್ ಒಳಗೆ ಇಡೀ ವಿಶ್ವಕ್ಕೆ ಇದು ತಂದವ್ರು, ಹೆಸರುವಾಸಿದಂತ ಇದರಲ್ಲಿ ಹೇಳ್ತೇನೆ. ಟಾಪ್ ಇದ್ರಾಗ ಮೊದಲನೇದಾಗ ಮೊಹಮ್ಮದ್ ರಫಿ ಅವ್ರ ಹೆಸರು ಬರ್ಲಾತಾವ ಏನ್ರಿ ಇಲ್ಲಿ ಫಸ್ಟ್ ಇದರಲ್ಲಿ. ಎರಡನೇದು ಕಿಶೋರ್ ಕುಮಾರ್ ಐತಿ, ಲತಾ ಮಂಗೇಶ್ಕರ್ ಐತಿ, ಆಮೇಲೆ ಆಶಾ ಭೋಸ್ಲೆದ್ ಐತಿ, ನಿಮ್ದು ಆಸ್ಕರ್ ಅವಾರ್ಡ್ ತಗೊಂಡಂತ AR ರೆಹಮಾನ್ ಅವರು ಇಲ್ಲಿ, ಮತ್ತು ಅರ್ಜಿತ್ ಸಿಂಗ್ ಅವ್ರದ್ದು, ಆಮೇಲೆ ಸೋಮು ನಿಗಮ್ ಅಂತ ಬರ್ಲಾಗ್ತದೆ. ಈ ರೀತಿ ಪ್ರತಿಯೊಂದು ತಾವು ಕಾಣ್ತಾ ಹೇಳ್ತಿದ್ವಿ ಎಷ್ಟೆಷ್ಟು ಇದ್ರಾಗ ಇವರು ಇಷ್ಟೆಲ್ಲ ಇದರಲ್ಲಿ ಪ್ರತಿಯೊಂದು ಫೀಲ್ಡ್ ಅಲ್ಲಿ. ಈಗ ನಿಮಗೆ ಹೇಳ್ತೀನಿ, ಈ ದೇಶದಿಂದ ಕ್ರಿಕೆಟ್ ಆಡದಂತ ನಮ್ಮ ಫೇಮಸ್ ಇವರು, ನಮ್ಮ ದೇಶದಿಂದ ಆಡದಂತ ಕ್ರಿಕೆಟ್ ಪ್ಲೇಯರ್ಸ್ ಒಳಗೆ ಹೆಸರು ಬರುತ್ತೆ. ಮನ್ಸೂರ್ ಅಲಿ ಪಟೋಡಿ ಮೊದಲನೇವರು, ಆಮೇಲೆ ಸೈಯದ್ ಕಿರ್ಮಾನಿ ಅವರು, ಶಹಾ ಕರೀಂ, ಮೊಹಮ್ಮದ್ ಅಜರುದ್ದೀನ್ ತಮಗೆ ಗೊತ್ತೈತಿ. ಇವರಂತೂ ವರ್ಲ್ಡ್ ಕಪ್ ಮೂರು ಸಲ ಹೋಗಿ ಕ್ಯಾಪ್ಟನ್ ಇದ್ರು ಮತ್ತು ಇದನ್ನು ಮಾಡ್ಕೊಂಡ್ಬಂದ್ರು. ಮೊಹಮ್ಮದ್ ಜಹೀರ್ ಖಾನ್, ಮೊಹಮ್ಮದ್ ಕೈಫ್, ವಸೀಂ ಜಾಫರ್, ಮುನಾಫ್ ಪಟೇಲ್, ಯೂಸುಫ್ ಪಠಾನ್, ಮೊಹಮ್ಮದ್ ಶಮಿ, ಮೊಹಮ್ಮದ್ ಸಿರಾಜ್, ಅವೇಶ್ ಖಾನ್, ಖಲೀಲ್ ಅಹಮದ್, ಸರ್ಫರಾಜ್ ಖಾನ್. ಇಷ್ಟೆಲ್ಲ ಟಾಪ್ ಕ್ರಿಕೆಟರ್ಸ್ ಇವರು, ನಮ್ಮ ದೇಶದಿಂದ ಆಡ್ದವ್ರು, ಭಾರತೀಯ ಕ್ರಿಕೆಟರ್ಸ್ ಎಲ್ಲಿ ಇವ್ರ ಹೆಸರು. ಇನ್ನೊಂದು ಹೇಳ್ಬೇಕಂದ್ರೆ ಟಾಪ್ ಅಂದ್ರೆ ಈ ಪೈಲಟ್ಸ್ ಒಳಗೆ ಟಾಪರ್ಸ್ ಹೇಳಾಕತ್ತೀನಿ. ಇವು ಪೈಲಟ್ಸ್ ಅಂತೂ ಭಾಳ ಅದಾರ, ಖಾಸಗಿ ವಿಮಾನ ನಡೆಸ್ತಾರ, ಉಳ್ಕಿದ್ ಬೇರೆ ಬೇರೆ ಅದಾರ. ಆದ್ರೆ ಟಾಪ್ ಒಳಗೆ ಒಬ್ರು ಬೇಗಂ ಹಿಜಾಬ್ ಇಮ್ತಿಯಾಜ್ ಅಲಿ, ಇವರು ಇದು ಇದ್ರು. ಇನ್ನೊಬ್ರು ಸಾನಿಯಾ ಮಿರ್ಜಾ, ರಿಫೆಲ್ ಫೈಟರ್ ಜೆಟ್ ಇದಲ್ಲ, ಅದಕ್ಕೊಬ್ಬ ಮುಸ್ಲಿಂ ಲೇಡಿ ಸಾನಿಯಾ ಮಿರ್ಜಾ ಅಂತ ಹೇಳ್ದ. ಈಗೇನು ರೆಫೇಲ್ದು ನಾವು ಕೇಳ್ತೀವಲ್ಲ, ಆ ರೆಫೇಲ್ ಜೆಟ್ ನಡೆಸೋರು ಇವತ್ತು ಯಾರು ಅದಾರ ಅಂದ್ರೆ ಸಾನಿಯಾ ಮಿರ್ಜಾ. ಇನ್ನೊಬ್ರು ಹೇಳ್ತೀನಿ, ಸೈಯದಾ ಸಾಲ್ವಾ ಫಾತಿಮಾ, ಇವ್ರು ಹೈದರಾಬಾದ್ದವ್ರು, ಇದ್ರಾಗ ಟಾಪ್ ಪೈಲಟ್ಸ್ ಒಳಗೆ ಬರ್ತಾ ಇದ್ರು. ಸಹರಾ ಹಮೀದ್ ಕರ್ನಾಟಕದವ್ರೆ ಅದಾರ. ಇದ್ರೀಸ್ ಹಸನ್ ಲತೀಫ್ ಏರ್ ಚೀಫ್ ಮಾರ್ಷಲ್ ಅದಾರ ಇವರು. ಹಿಲಾಲ್ ಅಹಮದ್, ಇವರು ಏರ್ ವೈಸ್ ಮಾರ್ಷಲ್ ಅದಾರ ಇವರು, ಹಿಲಾಲ್ ಅಹಮದ್ ಅಂತ ಹೇಳಿ. ಕ್ಯಾಪ್ಟನ್ ಶಾಹಿದ್ ಬಿಲ್ರಮಿ ಅವರು ಕ್ಯಾಪ್ಟನ್ ಅದಾರ. ಕ್ಯಾಪ್ಟನ್ MS ಜಹೀರ್, ಕ್ಯಾಪ್ಟನ್ ಆಯಿಷಾ ಅಜೀಜ್. ಈ ರೀತಿ ಇವರು ಟಾಪ್ ಪೈಲಟ್ಸ್ ಇವರು ಮುಸ್ಲಿಮ್ಸ್ ಒಳಗೆ. ಇನ್ನೊಬ್ರು ಇರಮ್ ಹಬೀಬ್ ಅದಾರ ಇವರು. ಸಾರಾ ಹಮೀದ್ ಬೆಂಗಳೂರದವ್ರು ಇವರು. ಕ್ಯಾಪ್ಟನ್ ಹಾರೂನ್ ಅಮೀನ್ ಇಂದಿಗೂ ಇದರದ್ದು ಟಾಪ್. ಇವರೆಲ್ಲ ಟಾಪರ್ಸ್ ಇದ್ರಾಗ ಇದು ಅದಾರ ಇವರು, ಪೈಲಟ್ಸ್ ಇವರು.
ಈ ರೀತಿ ಇನ್ನೂ ಇವ್ರು ನೋಡ್ರಿ ಈಗೆಲ್ಲ ಪ್ರತಿಯೊಂದು ಇದ್ರಾಗಿಲ್ಲ. ಈಗ ಮಿಸೈಲ್ ಮ್ಯಾನ್ ಅಂತ ಹೇಳಿ ನಮ್ಮ APJ ಅಬ್ದುಲ್ ಕಲಾಂ ಇವ್ರು ಮಿಸೈಲ್ ಮಾಡಿ ಇಡೀ ವಿಶ್ವಕ್ಕೆ ನಮ್ಮ ದೇಶದ ಒಂದು ದೊಡ್ಡ ಒಂದು ಆಸ್ತಿ ಮಾಡಿ ಅದೊಂದು ಎಲ್ಲ ಇಲ್ಕಂದ್ರೆ ನಮಗ ಬೇರೆ ಬೇರೆ ಸಣ್ಣ ಸಣ್ಣ ದೇಶದ ಸಹಿತ ನಾವು ಬೆದರ್ಸಿದ್ರು. ಈ ಮಿಸೈಲ್ APJ ಅಬ್ದುಲ್ ಕಲಾಂ ಏನ್ರ ಮಾಡ್ಲಿಲ್ಲ ಅಂದ್ರ ಈ ರೀತಿ ಇದು ಇಂಡಿಯನ್ ಏರ್ಫೋರ್ಸ್ ಒಳಗ ಇದ್ರಿಸ್ ಹಸನ್ ಅಂತ ಏರ್ ಚೀಫ್ ಮಾರ್ಷಲ್ ಅದಾರ ಅವ್ರು. ಏನ್ರಿ ಯಾರು ಇದ್ರಿಸ್ ಹಸನ್ ಅಂತ ಹೇಳಿ ಏನ್ ಈಗ ನಾ ಆಗಾಗ ಹೇಳ್ದಲ್ಲ ನಿಮಗ. ಮತ್ ಇನ್ನೊಬ್ರು ಎಲ್ಲ ಈ ಕ್ರಿಕೆಟ್ ಪ್ಲೇಯರ್ ಸಾನಿಯಾ ಮಿರ್ಜಾ ತಾವ್ ಗುರ್ತೈತಿ. ಅವರೆಲ್ಲ ಇಂಟರ್ನ್ಯಾಷನಲ್ ಟೆನ್ನಿಸ್ ಪ್ಲೇಯರ್ ಅದಾರ, ಅದು ಗುರ್ತದ. ಡಾಕ್ಟರ್ ಯೂಸುಫ್ ಹಮೀದ್ ಅಂತ ಹೇಳಿ ಪ್ರತಿಯೊಂದು ಇವತ್ತು ಯಾವ ಉದ್ಯೋಗ ಇರ್ಲಿ, ಈಗ ಸಿಪ್ಲಾದು ಮೆಡಿಸಿನ್ದು ಟಾಪ್ ಮಾಲಕ್ ಯಾರಂದ್ರ ಸಿಪ್ಲಾದ್ ಯೂಸುಫ್ ಹಮೀದ್ ಅಂತ ಹೇಳಿ ಬಿಸ್ನೆಸ್ ಲೀಡರ್ ಅತ್ತಾರ ಇವ್ರಿಗೆ. ಯೂಸುಫ್ ಹಮೀದ್ ಸಿಪ್ಲಾ ಮೆಡಿಸಿನ್ದು ಮುಖ್ಯಸ್ಥ, ಅವ್ರ ಕಂಪನಿ ಮಾಲಕ್ ಅವನೇ. ಈಗ ನಿಮ್ಗೆ ಹೇಳಿದ ಆಗ AR ರಹಮಾನ್ ಅವರು ಇಂಟರ್ನ್ಯಾಷನಲ್ 2 ಆಸ್ಕರ್ ಇದು ಅವಾರ್ಡ್ ತಗೊಂಡ್ರು ಅವ್ರು ಇದ್ರ AR ರಹಮಾನ್ ಅವ್ರು. ಮತ್ತೀಗ ನಗ್ಮಾ ಮೊಹಮ್ಮದ್ ಮಲಿಕ್ ಇದು IFS ಇಂಡಿಯನ್ ಫಾರಿನ್ ಸರ್ವಿಸ್ ಒಳಗ ಅವ್ರ ಅಂಬಾಸಿಡರ್ ಆಫ್ ಇಂಡಿಯಾ ಏನ್ರಿ ಅದಾರ ಇದ್ರಾಗ ತುನಿಸ್ರ ಕಂಟ್ರಿ ಯಾರು ನಗ್ಮಾ ಮೊಹಮ್ಮದ್ ಮಲಿಕ್ ಅಂತ ಹೇಳಿ ಏನ್ ತಮಗ್ ಗುರ್ತೈತಿ. ಈಗ ಶಾರುಖ್ ಖಾನ್ ಇಂಡಿಯಸ್ ಬಾಲಿವುಡ್ ಒಳಗ ಅವ್ರದ್ದು ಟಾಪ್ ಇದ್ರಾಗದ. ನಜ್ಮಾ ಹಬೀಬುಲ್ಲಾ ಗವರ್ನರ್ ಒಳಗೂ ತಗೊಂಡ್ರ ಅಂದ್ರೆ ಎಲ್ಲಾ ಕಡೆ ಮುಖ್ಯಸ್ಥಿ ಗವರ್ನರು ಅದಾರ, ರಾಜ್ಯಪಾಲರು ಬಹಳಷ್ಟು ಕಡೆ ಅವರು. ಈಗ ಇನ್ನೊಂದು ಹೇಳಿದೆ ನಮಗ ಈಗ ಹರ್ಬಲ್ ಪ್ರಾಡಕ್ಟ್ಸ್ ದೊಡ್ಡ ಇದು ಐತಿ ನಮ್ರಿ ದೇಶ ಒಳಗ. ಅದ್ರದ್ದು ದೊಡ್ಡ ಮಾಲಕ್ ಯಾರಂದ್ರ ಶಹಬಾಜ್ ಹುಸೇನ್ ಅವ್ರ ಮೇನು. ಡಾಕ್ಟರ್ ರಫೀವುದ್ದೀನ್ ಅಹಮದ್ ಇಡೀ ನಮ್ಮ ದೇಶದಲ್ಲಿ ಏನದ ಡೆಂಟಿಸ್ಟ್ ಇವರು ಫೌಂಡರ್ ಆಫ್ ಇಡೀ ನಮ್ಮ ದೇಶದಲ್ಲಿ ಡೆಂಟಲ್ ಕಾಲೇಜ್ ತೆಗೆದ ಮೊದಲನೇ ಮನುಷ್ಯ ಯಾರಂದ್ರ ಡಾಕ್ಟರ್ ರಫೀವುದ್ದೀನ್ ಅಹಮದ್ ಏನ್ರಿ. ಆಮೇಲೆ MF ಹುಸೇನ್ ಅವ್ರು ತಮಗೆ ಗೊತ್ತೈತಿ, ಕಲಾವಿದರು, ಇಂಟರ್ನ್ಯಾಷನಲ್ ಕಲಾವಿದರು ಇವರು ಅವರು. ಆಮೇಲೆ ಇರ್ಫಾನ್ ಅಲ್ಲನ್ ಅಂತ ಇಂಡಿಯಾಸ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್, ನಮ್ಮ ಭಾರತದ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಯಾರಂದ್ರ ಇರ್ಫಾನ್ ಅಲ್ಲನ್. ಇರ್ಫಾನ್ ರಜಾಕ್ ಅಂತ ಸೆಕೆಂಡ್ ಲಾರ್ಜೆಸ್ಟ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮನ್ ಏನ್ರಿ ಇವರು. ಈ ರೀತಿ ಇಂಡಿಯನ್ ಕ್ಯಾಪ್ಟನ್ ವರ್ಲ್ಡ್ ಕಪ್ ಒಳಗ ಇದ್ರ ತಗೊಂಡವ್ರು. ಈ ರೀತಿ ಬಹಳಷ್ಟು ನಾವು ವಿಚಾರಗಳು ಇವತ್ತ ಹೇಳ್ಬೇಕಂದ್ರೆ ಇನ್ನೊಂದು ಹೇಳ್ತೀನಿ ನಿಮಗ. ನಮ್ಮ ಮುಲ್ಲಾ ಇದರಲ್ಲಿ ದಿನ್ಶಾ ಫರ್ನೋಜಿ ಮುಲ್ಲಾ ಅಂತ ಹೇಳಿ ಇವರೊಂದು ಆಥರ್ ಆಫ್ ಲಾ, ಇದು ಯಾರಿಗೆ ಫೇಮಸ್ ಆಥರ್ ಆಫ್ ಲಾ ಬುಕ್ಸ್ ಮಾಡ್ತಾರೆ ಏನ್ರಿ. ದಿನ್ಶಾ ಫರ್ನೋಜಿ ಮುಲ್ಲಾ ಅಂತ ಹೇಳಿ ಈಸ್ ಫಾದರ್ ಆಫ್ ಲಾ ಅಂತಾರೆ ಇವ್ರಿಗೆ. ಸುಪ್ರೀಂ ಕೋರ್ಟ್ ಎಲ್ಲ ಬಹಳಷ್ಟು ದೊಡ್ಡ ದೊಡ್ಡ ವಕೀಲರು ಇವರ ಪುಸ್ತಕ ಉಪಯೋಗಿಸ್ತಾರೆ ಇವತ್ತು ಏನ್ರಿ. ಈ ರೀತಿ ಬಹಳಷ್ಟು ವಿಚಾರಗಳು ಇವತ್ತು ಹೇಳ್ಬೇಕಾಗಿದೆ ಇವ್ರಿಗೆಲ್ಲ. ಯಾಕಂದ್ರೆ ಪದೇ ಪದೇ ಇವರು ಪಂಚಾಯತ್ ಇದ್ದವರು, ಇವ್ರಿಗೆ 3 ಅಕ್ಷರ ಇಲ್ಲ ಎದೆಯಲ್ಲಿ, ಇಂಥ ಎಲ್ಲ ಮಾತುಗಳು ಹೇಳಿದ್ರಿಂದ ಇದು ಏನಾಗ್ತದ ಈ ಸಮಾಜದಲ್ಲಿ ಸರಿ ಆಗೋಲ್ಲ. ಒಂದ್ ನೋಡ್ರಿ ಮೊನ್ನೆ ಆ ಒಂದು ಸುಳ್ಳಿಗೆ ಒಂದು ಸರಿಯಾದ ಒಂದು ಇದು ಮಾಡ್ಲಕ್ಕ ತಾವೊಬ್ಬ ಸುಳ್ಳು ಹೇಳಿ ನಾವು ಆ ರೀತಿ ಹೇಳಿಲ್ಲ ಅಂತ ಹೇಳಿ ಮತ್ತೊಂದು ಯಾವುದೇ ಒಂದು ವಿಡಿಯೋ, ಅದು ಬಿಹಾರದಲ್ಲಿ ಇದು ಆಗಿರೋದು. ಬಿಹಾರದ ಒಂದು ಆಕ್ಸಿಡೆಂಟ್ ಕೇಸ್ ಒಳಗ ಸಿಟ್ಟು ಗೆದ್ದು ಅಲ್ಲಿ ಜನ ಏನದ ಆ ಗಾಡಿ ವಾಹನ ಸುಡ್ತಾರ. ಆ ವಾಹನ ಸುಡುವಂತ ಒಬ್ಬ ಮುಸ್ಲಿಂ ವ್ಯಕ್ತಿದ್ದು ಫೋಟೋ ಇರ್ತಾವ. ಎಷ್ಟು ಜವಾಬ್ದಾರಿ ಮನುಷ್ಯ ಒಬ್ಬ ಸಿಟ್ಟಿದ್ರು. ಯಾವ ರೀತಿ ಮಾಧ್ಯಮದ ಮುಂದೆ ಜನರ ಮುಂದೆ ಒಂದು ತಪ್ಪು ಇದು ಕೊಡ್ತಾನಂದ್ರ ಅದು ಎಷ್ಟು ಇದು ಅದಕ್ಕೆ ನಾಚಿಕೆಟ್ ಸಂಗತಿ ಇದು. ಎಲ್ಲಿದೆ ಅಂತಂದು ಅವರು ಇಲ್ಲ ಇದು ನಾ ಅವನಿಗೆಲ್ಲ ವೈಯಕ್ತಿಕ ಹೇಳಾಕತ್ತೀನಿ, ನಾ ಮುಸ್ಲಿಂ ಸಮಾಜ ಹೇಳಿಲ್ಲ, ನಾ ಅದು ಮುಲ್ಲಾದಿದ್ದು ವಿಡಿಯೋ ಇವ ಯಾರು ಮಾಡ್ಲಾಕತ್ತ ಅವನಿಗೆ ಹೇಳಾಕತ್ತೀನಿ ಅಂದ್ರ ಆ ವಿಡಿಯೋ ಸಹಿತ ಒಂದು ಬೋಗಸ್ ವಿಡಿಯೋ ಎಲ್ಲಿದೆ ತಂದು ಬಿಹಾರದಲ್ಲಿ ಆಕ್ಸಿಡೆಂಟ್ ಆದಂತ ಒಂದು ವಾಹನಕ್ಕ ಅದು ಒಂದೇನೋ ಒಂದು ಆಕ್ಸಿಡೆಂಟ್ ಆಗಿರ್ತದ. ಜನ ರೊಚ್ಚಿಗೆದ್ದು ಅವಾಗ ಸಿಟ್ಲೆ ಒಂದು ವಾಹನ ಸುಡ್ತಿರ್ತಾರ ಅಥವಾ ಏನ್ ಬೇಕಾದ್ ಮಾಡ್ತಿರ್ತಾರ. ಆ ರೀತಿ ಅಂತ ಒಂದು ಸಂದರ್ಭದ್ದು ವಿಡಿಯೋ ಇವತ್ತ ಮಾಧ್ಯಮದ ಮುಂದೆ ತೋರಿಸಿ ತಾ ಬಚಾವ್ ಆಗಲಕ್ಕೇನ್ ಪ್ರಯತ್ನ ಮಾಡಾಕತ್ತಾನ. ಅದಕ್ಕಾಗಿ ಇದನ್ನು ಕೂಡ ಈ ರೀತಿ ಮಾಡೋದ್ರಿಂದ ಇದು ಏನೇ ಒಂದು ಮುಂದೆ ಅಂಧಭಕ್ತರು ನಿಂತಿರ್ತಾರ, ಅವ್ರ ಮುಂದೆ ಒಂದು ಕೇಕೆ ಚಪ್ಪಾಳಿ ಹೊಡ್ಕೊಳಕ ಏನ್ರ ಒಂದ್ ಹೇಳಿ ಒಂದು ಸಮಾಜಕ್ಕೆ ಕೀಳ್ತ ಮಟ್ಟದಿಂದ ಮಾತಾಡೋದ್ರಿಂದ ಇದು ಯಾವ ರೀತಿ ಯಾರಿಗೆ ಧಕ್ಕೆ ಆಗ್ತದೆ ಅನ್ನೋದು ತಾವು ತಿಳ್ಕೊಬೇಕು. ಅದಕ್ಕಾಗಿ ಅವ್ರಿಗೆ ಮತ್ತೊಮ್ಮೆ ನಾ ಹೇಳಾಕತ್ತೀನಿ. ಅದ್ರ ಜೊತೆ ಇವತ್ತು ನಾನು ಮಾನ್ಯ ಗೃಹ ಮಂತ್ರಿಯಲ್ಲಿ ವಿನಂತಿ ಮಾಡ್ತೀನಿ, ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ CT ರವಿ ಅವರಿಗೆ ತಕ್ಷಣ ಬಂಧಿಸಬೇಕು ಮತ್ತು ಅವ್ರ ಮೇಲೆ ಕಠಿಣವಾದಂಥ ಕಾನೂನು ಕ್ರಮ ತಗೋಬೇಕು. ಇಂಥ ಪ್ರಚೋದನಕಾರಿ ಹೇಳಿಕೆ ಮತ್ತು ಒಂದು ಸಮಾಜಕ್ಕೆ ಈ ರೀತಿ ಒಂದು
ಕೀಳು ಮಟ್ಟದಿಂದ ಮಾತನಾಡಲಿಕ್ಕೆ ಇದೇನು ಅವಕಾಶ ಮುಂದೆ ಆಗಬಾರದು ಅಂತ ಹೇಳಿ ಅವರಿಗೆ ಕಟ್ಟೆಚ್ಚರ ಕೊಟ್ಟು ಅವ್ರ ಮೇಲೆ ತಕ್ಷಣದಿಂದ ಒಬ್ಬ ಜವಾಬ್ದಾರಿ ಅಂತ ಒಬ್ಬ ಇನ್ನೊಂದು ಹೇಳ್ಬೇಕಂದ್ರೆ ಸಿಟಿರು ತಾನು ಒಬ್ಬ ಸಂವಿಧಾನಬದ್ಧ ಒಬ್ಬ MLC ಆಗಿ ಒಬ್ಬ ಸಂವಿಧಾನಬದ್ಧ ಒಂದು ಸ್ಥಾನ ಮೇಲೆ ಇದ್ದು ಇವತ್ತು ಪೊಲೀಸ್ ಅಧಿಕಾರಿಗಳು ಒಂದು ನೋಟಿಸ್ಗೆ ಉತ್ತರ ಕೊಡುದಿಲ್ಲ ಅಂದ್ರ ನ್ಯಾಯ ಅಂತೂ ಎಲ್ಲರಿಗೂ ಒಂದೇ, MLC ಆಗ್ಲಿ ಮಂತ್ರಿ ಇರ್ಲಿ ಯಾವುದೇ ಒಬ್ಬ ದೇಶದ ಪ್ರಜೆ ಯಾವ ಬೇಕಾದಿರ್ಲಿ ನ್ಯಾಯ ಮತ್ತು ಅದಕ್ಕೆ ಕಾನೂನು ಎಲ್ಲರಿಗೂ ಒಂದೇ ಅನ್ವಯಿಸ್ಬೇಕು. ಒಬ್ಬ ದಬ್ಬಾಳಿಕೆ ಮಾಡು ತನ್ನ ಕಾರ್ಯಕರ್ತರಿಗೆ ಕೂಡಿಸ್ಕೊಂಡು ಪೊಲೀಸರ ಮುಂದೊಂದು ಜೈಕಾರ ಹಾಕಿಸಿ ಅವರಿಗೆ ಹೊರಗೆ ದಬ್ಬುವಂತ ಕೆಲಸ ಏನ್ ಮಾಡಿದ್ರು ಅದನ್ನು ಕೂಡ ಖಂಡನೆ ಆದಂತು. ಈ ರೀತಿ ಒಬ್ಬ ತಾನೇ ಹೇಳ್ತಾನ ಇದು ನಾವೆಲ್ಲ ಶಿಸ್ತುಬದ್ಧವಾದಂತ ಒಂದು RSS ದಲ್ಲಿ ಬಂದಂತ ವ್ಯಕ್ತಿಗಳು ಅಂತ ಹೇಳ್ತಾರ. ಇದು ಇಂಥವ್ರಿಗೆ RSS ದವ್ರು ಸಹಿತ ಯಾಕೆ ಇಂಥವ್ರಿಗೆ ಇಟ್ಕೊಂಡಾರ, ಇದೇ ಅವ್ರಿಗೆ ಕಲ್ಸ್ಯಾರ ಅಂತ ಹೇಳ್ತೀನಿ. ಯಾಕಂದ್ರೆ ಒಂದು ಶಿಸ್ತುಬದ್ಧವಾದಂತ ಸಂಘಟನೆ ಅಂತ ಹೇಳ್ತಿರ್ತಾರ RSS ದವ್ರು, ಇವ್ರಿಗೇನು ಕಲ್ಸಿಲ್ಲ ಅನ್ಸ್ತದೆ. ಯಾಕಂದ್ರೆ ಇವ್ರಿಗೆ ಬರೇ ಹೊರಗ ಈ ರೀತಿ ಪ್ರಚೋದನೆಕಾರಿ ಹೇಳಲಿಕ್ಕೆ ಮತ್ತೆ ಇಂಥ ಹೇಳಿಕೆ ಕೊಡ್ಲಿಕ್ಕೆ ಇಂಥವ್ರಿಗೆ ಇಟ್ಟಾರೇನೋ RSS ದವ್ರು ಸಹಿತ. ಅದಕ್ಕಾಗಿ RSS ಮುಖ್ಯಸ್ಥರಲ್ಲಿ ಮತ್ತು BJP ಕೆಲವು ಮುಖ್ಯಸ್ಥರಿಗೆ ನಮ್ದು ವಿನಂತಿ ಐತಿ, ಇಂಥ ವ್ಯಕ್ತಿಗಳಿಗೆ ಕಡಿವಾಣ ಹಾಕಬೇಕು ಮತ್ತು ಈ ರೀತಿ ಸಮಾಜದ ಘಾತ ಕೆಲಸ ಮಾಡಲಂತ ಕೆಲಸ ಇವರು ಅವ್ರಿಗೂ ಕೂಡ ಎಚ್ಚರಿಕೆ ಕೊಡ್ಬೇಕಂತ ಸಂದರ್ಭ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. वो हिंदू मुस्लिम उनका पॉलिटिकल गिमिक रहता है, वो उनको PGPL का उनका वो हमें कुछ क्या नहीं, वो हमें अवेयरनेस करना, हमें उसमें नहीं जाना था, उलझना नहीं, इसमें हिकमत से और अक्लमंदी से काम लेना. ಅವ್ರು ಹೇಳಿದ್ದು ಜಂತರ ಮಂತರ್ನಲ್ಲಿ ಏನು CETಗೆ ಕಲಿಲಾರ್ದವು ಇದು ಮಾಡ್ಲಾರ್ದಂತ ಮುಸಲ್ಮಾನರು ಅಲ್ಲಿ ಬಂದು ಅವರಿಗೆ ಪ್ರವೋಕ್ ಮಾಡ್ತಾ ಇದ್ರು ಅನ್ನೋ ಆರೋಪ ಮಾಡಿದ್ದಾರೆ. ಅದೇ ಪ್ರವೋಕ್ ಮಾಡ್ತಾ ಮತ್ತೆ ರಾಜೀನಾಮೆ ಯಾಕೆ ಕೊಟ್ರ ಹಂಗದ್ರ? ಇವ್ರು ಪ್ರವೋಕ್ ಮಾಡ್ತಿದ್ರ ಅದು ಹಂಗಾರ ಅದು ಹೋರಾಟ ನ್ಯಾಯಯುತವಾದಂತ ಹೋರಾಟ ಇದ್ದಿಲ್ಲ ಅಂದ್ರ ವಿದ್ಯಾರ್ಥಿಗಳು ಕೂಡ್ಲಿ ಇವ್ರದೇನೆ ಅಲ್ಲಿ ಕೆಲಸ ಅನ್ನೋ ಮಾತಂತಾರ. ಇಲ್ಲ ಆಗಾಳೆ ಹೇಳ್ದೆಲ್ಲ ಕೆಲಸ ಏನೈತೆ ನಮ್ದು, ನಮ್ ಆಗಾಳೆ ಎಲ್ಲ ಡಿಟೇಲ್ ಆಗಿ ಹೇಳಿಲ್ಲ ನಿಮಗೆ. ನೀಟಿಗೆ ಸಂಬಂಧ ಯಾಕೆ ಏನೈತೆ ಅನ್ನೋದು ನಮಗೆ ನೀಟದ್ದು ಪ್ರಾಪರ್ಸೇ ನಮ್ಮವ್ರ ಅದರಲ್ಲಿ. ಮತ್ ಪ್ರತಿಯೊಬ್ಬರು ಹೋರಾಟ ಒಂದು ಯಾವುದೇ ಒಂದು ನ್ಯಾಯಯುತ ಹೋರಾಟಕ್ಕ ಈ ದೇಶದ ಪ್ರಜೆ ಮುಸ್ಲಿಂ ಆಗ್ಲಿ ಅಥವಾ ಯಾವನೇ ಆಗ್ಲಿ ಅವಾಗ ಬೆಂಬಲ ಕೊಡಬಾರ್ದಂಗ ಆಯ್ತಲ್ಲ. ಈ ದೇಶ ಸುಟ್ರ ಸಹಿತ ಸುಮ್ ಬಿಡ್ಬೇಕ ದೇಶ ಸುಡ್ಲಾಕ ಬೆಂಕಿ ಹಚ್ಲಾಕತ್ತಾನಪ್ಪ, ಹಿಂಗೆ ನೋಡ್ಕೋತ ಕೂಡ್ಲಾಕ್ ಆಗುದಿಲ್ಲ. ಬೆಂಕಿ ಹಚ್ಚಕ್ಕೆ ಹೋಗಿದ್ರ ಅದು ಗುರ್ತೇವದಲ್ಲಿ ನಿಮಗೆ ಯಾರ್ಯಾರು ಏನೇನ್ ಮಾಡ್ಯಾರ ಅನ್ನೋದಲ್ಲಿ. ಅವ್ರು ಶಾಂತಿಯುತವಾದಂತ ಹೋರಾಟ ಎಷ್ಟು 18 ದಿವಸ ಶಾಂತಿಯುತ ಹೋರಾಟ ನಡೆದಿತ್ತು. ಅಲ್ಲಿ ಬಂದು ಯಾರು ಗಲಭೆ ಮಾಡಿದ್ರು, ಅಲ್ಲಿ ಯಾರ್ಯಾರಿಗೆ ಡುಪ್ಲಿಕೇಟ್ ನಕಲಿ ಪೊಲೀಸರಿಗೆ ಕರ್ಸಿ ಒಂದು ಅದ್ರಾಗ ಒಂದು ಕಟ್ಟಿಗೆಗಳಿಗೆ ಸಹಿತ ಒಂದು ಮಳಿ ಸಹಿತ ಅಂತವ್ ಕಟ್ಟಿಗೆಗಳು ತಂದು ಒಂದು ವೆಪನ್ಸ್ ಇಂಥವ್ ತಗೊಂಡ್ ಬಂದು ಅದ್ ಅಲ್ಲಿ ಮಾಡಿದವ್ರು ಯಾರು ಗುರ್ತೇವಲ್ಲ ಎಲ್ಲ ಇಡೀ ನಮ್ಮ ಮಾಧ್ಯಮದ ದೃಷ್ಟಿಯೊಳಗೆ ನಾವು ಕಂಡಿವಿ ಎಲ್ಲಾ ಕಡೆ. ಈಗ ಅದೇ ಆಕ್ಷನ್ ಅಂದ್ರೆ ಏನಾಗಿದೆ, ಕಾನೂನೊಳಗೆ ಎಷ್ಟು ಅವ್ರು ಏನ್ ನಮ್ದು ಏನದ ಒತ್ತಾಯ ಐತಿ. ಇಲ್ಲ ಈಗ ಏನಾಗ್ಲತ್ತಂದ್ರ ಈಗ ನಾವು ಏನ್ ಬಿಜಾಪುರ ದುನಿಯಾ ಮಾಡಿದ್ರೆ ಇವತ್ತನ ಏನು ಆಕ್ಷನ್ ಇಲ್ಲ. ನೋಡ್ತಾ ಇದ್ರಿ ನೀವು ಎಲ್ಲರೂ, ಏನದ ಹೇಳ್ರಿ ನೀವೇ. ಇಲ್ಲ ಈಗ ಅದೇನಾಗ್ಬಿಟ್ಟಿದೆ ಅಂದ್ರೆ ನಿಮ್ಗೆ ಡ್ಯೂಟಿ ಮಾಡಕತ್ತೀರಿ, ಅದು ಬೇರೆ ವಿಷಯ. ಡ್ಯೂಟಿ ಮಾಡತ್ತೀನಿ ಪರಿಣಾಮನೇ ಇಲ್ಲ, ಒಂದು FIR ಮಾಡಲ್ಲ, ಯಾರು ಆಕ್ಷನೇ ಇಲ್ಲ. ಇದರ ಅರ್ಥ ಏನಂತ ಇಲ್ಲ. ನಾವು ಈಗಾಗಲೇ ಮೊನ್ನೆ ಕೂಡ ನಾವು ನಮ್ಮ ಎಲ್ಲಾ ಪಕ್ಷದ ಮುಖಂಡರಿಗೆ ಎಲ್ಲರಿಗೆ ಈಗಾಗಲೇ ನಾವು ಹೇಳಕತ್ತೇವು, ಈ ರೀತಿ ಈಗ ಮುಂದ್ ಆಗ್ಲಾರ್ದಂಗ ಸ್ವಲ್ಪ ಎಲ್ಲಾ ರೀತಿಯಿಂದ ತಕ್ಷಣ ಅವ್ರಿಗೆ ಸೀರಿಯಸ್ ಆಗಿ ಆಕ್ಷನ್ ತಗೋರಿ ಅಂತವ್ರು ಯಾರು ಈ ಸಮಾಜದಲ್ಲಿ ಇಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರ ಮೇಲೆ ಏನು ಹಿಂದೂ ಕಾಂಗ್ರೆಸ್ದವರು ಏನು ಮಾತಾಡೋದಿಲ್ಲ. ಕಾಂಗ್ರೆಸ್ ಜನರು ಎಷ್ಟು ಹೈ ಲೆವೆಲ್ ಟಾಪ್ ಲೆವೆಲ್ ಅವ್ರದ್ದು ಇದು ನೋಡಿದ್ರೆ ಇನ್ಫ್ಲೂಯೆನ್ಸ್ ನೋಡಿದ್ರೆ ಗಾಬರಿ ಆಗ್ತಾರೆ ನೀವು. ಪ್ರೈಮ್ ಮಿನಿಸ್ಟರ್ ರಾಹುಲ್ ಗಾಂಧಿ ತನ ಅಂದಾರ ಅವರು, ಬಿಜಾಪುರದವ್ರು ಯಾಕೆ ಕ್ರಿಕೆಟ್ದವ್ರು ಯಾಕೆ ಇಲ್ಲ ಅವ್ರು ವೀಕ್ ಅದಾರ, ಅವ್ರು ಯಾಕೆ ಹೇಳೋದಲ್ಲ. ನಿಮ್ ಕಾಂಗ್ರೆಸ್ ಜನರು ಏನ್ ಮಾಡಕತ್ತಾರ ಮುಸಲ್ಮಾನ್ ಸಲುವಾಗಿ? ಅದೇ ಈಗಂತೂ ಅವ್ರು ಸೀರಿಯಸ್ ತಗೊಂಡ್ಲಾಗತ್ತ ಅಂತ ಹೇಳಕತ್ತಾರ, ಮಾಡ್ತೇವ ಅವ್ರ ಮೇಲೆ ಆಕ್ಷನ್ ತಗೋತೀವಿ ಅಂತ ಹೇಳ್ಯಾರ. ಮೊನ್ನೆ ಎಲ್ಲಾ ಈಗ ನಡ್ದದ ಪ್ರಕ್ರಿಯೆನೂ ನಡ್ದದ ಮಾಡ್ಲಾಕತ್ತಾರ. ಈಗ ಅವ್ರು ಹೋಗಿ ನ್ಯಾಯಾಲಯ ಒಳಗೆ ಸ್ಟೇ ತಗೊಂಡ್ ಬಂದ್ರೆ ಯಾರೇನ್ ಮಾಡಕ್ ಬರ್ತದ?
ಪೇಪರ್ದಾಗ ಬರ್ತದ, ನಾವೇನ್ ಮಾಡ್ಬೇಕು? viral ಆಗ್ತದ, ಅಷ್ಟು ದಿವ್ಸ ಬಿಟ್ರೆ ಈಗ ನ್ಯಾಯಾಲಯನೇ ಈಗ ಅವರೆಲ್ಲ ಇದು ಕೊಟ್ಟಾರಪ್ಪ. ಈಗ ಮೊನ್ನೆ ಅದ್ರ ಬಗ್ಗೆ ಹೇಡ್ ಸಿಪಿಸಿ ಬಗ್ಗೆ ಒಂದು ಕಾನೂನು ತೆಗದಾರ, ಇದು ಮಾಡ್ಲಕತ್ತಾರ ಬಿಲ್ ಇದು ಅದೆಲ್ಲ ಬಿಲ್ ಪೆಂಡಿಂಗ್. ಮತ್ತೆ ಯಾರು ಸ್ಟೇ ತಂದ್ರ ಈ ಕಾನೂನು ನ್ಯಾಯಾಲಯ ಒಳಗೆ ಈ ರೀತಿ ಆದ್ರ ಯಾರೇನ್ ಮಾಡಕ್ ಗೊತ್ತ? ಏನು ಆಗಿಲ್ಲ. ಹೌದು, ಅದು ಈಗ ನಡೆದ ಅವರು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ಲಕತ್ತಾರ. ಅದು ನಾವು ಮೊನ್ನೆ ಸಮಾಜದ ಒಂದು ಮೀಟಿಂಗ್ ಒತ್ತಾಯ ಎಲ್ಲ ಮೌಲ್ಯಗಳು ಮತ್ತು ಎಲ್ಲ ಈ ಕಾಂಗ್ರೆಸ್ ಪಕ್ಷದ ಮುಖಂಡರು ಆ ನಾಯಕರಿಗೆ ಮನವೊಲಿಸಿ ಮೊನ್ನೆ ಇದು ಏನ್ ಮಾಡಿ ನಮ್ಮ ಎಷ್ಟು ನೀವು ಮ್ಯಾನಿಫೆಸ್ಟೋ ಒಳಗೆ ಯಾವ ರೀತಿ ಚುನಾವಣೆಕ್ಕಿಂತ ಮುಂಚೆ ಪ್ರಣಾಳಿಕೆ ಒಳಗೆ ಏನೇನು ಹೇಳಿದ್ರಿ ಅದು ತಕ್ಷಣವಾಗಿ ನೀವು ಮುಂದಿನ ಚುನಾವಣೆ ಬರುವವರೆಗೆ ಇನ್ನೂ 2 ವರ್ಷ ಉಳಿದ ದಯವಿಟ್ಟು ಏನದ ಆ ಎಷ್ಟು ಪ್ರಣಾಳಿಕೆ ಅಲ್ಪಸಂಖ್ಯಾತರಿಗೆ ತಾವು ಏನು ಆಶ್ವಾಸನೆ ಕೊಟ್ಟಿದ್ರಿ ಆ ಎಲ್ಲ ಪ್ರಣಾಳಿಕೆಗಳಿಗೂ ತಾವು ಜಾರಿಗೆ ತರಬೇಕು ಅಂತ ಹೇಳಿ ನಾವು ಈಗಾಗಲೇ ಎಲ್ಲ ರಾಜ್ಯದ ಬಹಳಷ್ಟು ಮೌಲ್ಯಗಳು ಮತ್ತು ರಾಜಕಾರಣಿಗಳು ಹೋಗಿ ಪಕ್ಷದ ವರಿಷ್ಠರ ಮುಂದೆ ನಾವು ಈಗಾಗಲೇ ಹೇಳಿದ್ದೇವೆ. ಮುಲ್ಲಗಳು ಯೂನಿವರ್ಸಿಟಿನ ಬಂದ್ ಮಾಡಕತ್ತಾರ. ಇಲ್ಲ, ಅದ್ರ ಬಗ್ಗೆ ಹೋರಾಟ ಮಾಡ್ಲಾಕತ್ತಾರ ಅಲ್ಲಿ ಅವರು. ಏನದ ಅದು ಎಲ್ಲ ಈಗಾಗಲೇ ಇಡೀ ಪಕ್ಷಾತೀತವಾಗಿ ಎಲ್ಲ ಬುದ್ಧಿಜೀವಿಗಳು ಉತ್ತರ ಪ್ರದೇಶದ ರೈತರು ಎಲ್ಲರೂ ಕೂಡಿ ಅದು ಉಳಿಸ್ಲಿಕ್ಕೆ ಏನದ ಈಗ ದೊಡ್ಡ ಹೋರಾಟ ಹಮ್ಮಿಕೊಂಡಿದ್ದಾರೆ ಅಲ್ಲಿ. ಇಲ್ಲೇನು ಹೋರಾಟ ಮಾಡ್ತಾರೆ? ಇಲ್ಲಿನ ಅದಕ್ಕೆ ಇಲ್ಲಿನ ಮಾಡೋಣಲ್ಲ ಏನದ ಅದಕ್ಕೆ ಅದು ಯುಪಿ ಒಳಗೆ ದೊಡ್ಡ ನಡೆದದ. ಈಗ ಇಲ್ಲಿ ನಮ್ಮ ರಾಜ್ಯ ಒಳಗೆ ಮಾಡೋದ್ರಿಂದ ಅಲ್ಲಿಯೇ ಈ ಉತ್ತರ ಪ್ರದೇಶ ಒಳಗ ನಡೆದದು. ಈಗ ಮ್ಯಾಕ್ಸಿಮಮ್ ಭಾಳ ದೊಡ್ಡ ಪ್ರಮಾಣ ಒಳಗೆ ಇಡೀ ರಾಜ್ಯದ ಜನ ಎಲ್ಲರೂ ರೊಚ್ಚಿಗೆದ್ದು ಅದಕ್ಕೆ ಉಳಿಸ್ಲಿಕ್ಕೆ ಅದೊಂದು ದೊಡ್ಡ ಶಿಕ್ಷಣ ಸಂಸ್ಥೆ ಐತಿ, ಅದು ಉಳಿಸ್ಲಿಕ್ಕೆ ಶತಗತ ಪ್ರಯತ್ನ ನಡೆಸಿದ್ದಾರೆ ಅವರು. और खबरों के लिए देखते रहिए बी न्यूज़ नेशन।